ಬುಡಕಟ್ಟು ಸೋಲಿಗರ ಪಡಿತರ ವಿತರಣೆಯಲ್ಲಿ ವಂಚನೆಯನ್ನ ಮಾಡಲಾಗಿದೆ. ಹಿರಿಯಂಬಳ ನ್ಯಾಯಬೆಲೆ ಅಂಗಡಿಯಲ್ಲಿ ಲೈಸೆನ್ಸ್ ಅನ್ನ ಈಗ ಆ ಒಂದು ಅಂಗಡಿಯ ಲೈಸೆನ್ಸ್ ಅನ್ನ ಅಮಾನತು ಮಾಡಲಾಗಿರುವಂತದ್ದು ನ್ಯೂಸ್ 18 ಕನ್ನಡ ವರದಿಗೆ ಎಚ್ಚೆತ್ತಿದ್ದಾರೆ ಚಾಮರಾಜನಗರದ ಡಿಸಿ. ನಾವು ಮೊನ್ನೆ ಅಷ್ಟೇ ತೋರಿಸ್ತಾ ಇದ್ವಿ ಅಲ್ಲಿನ ಸೋಲಿಗರಿಗೆ ಯಾವ ರೀತಿಯಾಗಿ ಮೋಸವನ್ನ ಮಾಡಲಾಗ್ತಾ ಇದೆ ಅಂತ. ನಿಗದಿತ ಪ್ರಮಾಣದ ಪಡಿತರ ವಿತರಣೆಗೆ ಡಿಸಿ ಕ್ರಮವನ್ನ ಕೈಗೊಂಡಿದ್ದಾರೆ. ಯಾಕೆಂದ್ರೆ ಕಮ್ಮಿ ಅಕ್ಕಿ ಬೇಳೆ ಇವನ್ನೆಲ್ಲ ಕೊಟ್ಬಿಟ್ಟು ಲಾಕ್ ಬೇರೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದ ಆ ನ್ಯಾಯಬೆಲೆ ಅಂಗಡಿಯನ್ನ. ಸೊ ಆ ಒಂದು ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಈಗ ಚಾಮರಾಜನಗರದ ಡಿಸಿ ಕ್ರಮವನ್ನ ಕೈಗೊಂಡಿದ್ದಾರೆ. ಚಾಮರಾಜನಗರ ಡಿಸಿ ಆದೇಶದ ಮೇರೆಗೆ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ದಾರೆ. ಎಸ್, ಇದೇ ರೀತಿಯಾದಂತ ಕ್ರಮವನ್ನೇ ಕೈಗೊಳ್ಳಬೇಕಾಗಿರುವಂತದ್ದು. ಅಲ್ಲದೆ ಉತ್ಸಾಹಿ ಯುವಕರಿಗೆ ಯಾರಿಗಾದ್ರೂ ಕೊಟ್ಬಿಟ್ರೆ ಅವರೇ ಹಂಚ್ಕೊಳ್ತಾರೆ. ಈ ಸುಮ್ನೆ ಇವರು ನ್ಯಾಯಬೆಲೆ ಅಂಗಡಿಯವರು ದುಡ್ಡು ಮಾಡ್ಕೊಳ್ಳೋದು, 70 ಕೆಜಿ ಕೊಡೋ ಒಂದು ಜಾಗದಲ್ಲಿ 50 ಕೆಜಿ ಕೊಡೋದು, 30 ಕೆಜಿ ಕೊಡೋದು, ಅದರಲ್ಲೂ ಕೂಡ ತೂಕವನ್ನ ಯಾಮಾರಿಸ್ತಾ ಇರೋದು, ಇದೆಲ್ಲವೂ ಕೂಡ ನಡೆದಿತ್ತು. ಒಂದು ನ್ಯಾಯಬೆಲೆ ಅಂಗಡಿಯ ಲೈಸೆನ್ಸ್ ಅನ್ನ ಈಗ ಅಮಾನತು ಮಾಡಲಾಗಿದೆ. ರದ್ದನ್ನೇ ಮಾಡಬೇಕಾಗಿತ್ತು ಆ ಲೈಸೆನ್ಸ್ ಅನ್ನ. ಗಮನಿಸ್ತಾ ಇದ್ರಿ, ನಾವು ನಿಮ್ಗೆ ಮೊನ್ನೆ ಅಷ್ಟೇ ತೋರಿಸಿದ್ವಿ ಅಂತ್ಯೋದಯ ಕಾರ್ಡ್ ಇದ್ದಂತವರಿಗೆ, ಅಲ್ಲಿ ಸೋಲಿಗರಿಗೆ ಅಂತ್ಯೋದಯ ಕಾರ್ಡ್ ಇದ್ದಂತವರಿಗೆ 70 ಕೆಜಿ ಅಕ್ಕಿಯನ್ನ ಕೊಡಬೇಕು, ಫ್ರೀಯಾಗಿ ಕೊಡಬೇಕು ಅಂತ ಸರ್ಕಾರನೇ ಈಗ ಆಲ್ರೆಡಿ ಹೇಳಿದೆ. ಫ್ರೀಯಾಗಿ ಕೊಡುವಂತ ಆ ಒಂದು ನ್ಯಾಯಬೆಲೆ ಪಡಿತರಕ್ಕೂ ಕೂಡ ದುಡ್ಡನ್ನ ಇಸ್ಕೊಂಡಿದ್ದಲ್ದಲೆ ಬರೀ 50 ಕೆಜಿಯನ್ನ ಕೊಟ್ಟಿದ್ದಾರೆ. ಆ 50 ಕೆಜಿಯಲ್ಲಿ ಮಣ್ಣು ಕಲ್ಲು ಎಲ್ಲವೂ ಕೂಡ ಮಿಕ್ಸ್ ಆಗಿತ್ತು. ಸೊ ಆ ಒಂದು ವರದಿಯನ್ನ ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿತ್ತು. ನಮ್ಮ ಜಿಲ್ಲೆಯ ಹನೂರು ತಾಲೂಕಿನ ಕೆಲವು ಆದಿವಾಸಿಗಳ ಪೋಡಿನಲ್ಲಿ ಪಡಿತರ ವಿತರಣೆಯಲ್ಲಿ ಒಂದಷ್ಟು ಅಕ್ರಮ ನಡೆದಿರೋ ಬಗ್ಗೆ ಮಾಧ್ಯಮದ ಸ್ನೇಹಿತರು ನನ್ನ ಗಮನಕ್ಕೆ ತಂದಿದ್ದಾರೆ. ಇದು ಆಗಬಾರ್ದು, ಇದು ಅಕ್ಷಮ್ಯ. ಯಾಕೆಂದರೆ ನಾನು ಈಗಾಗಲೇ ನಮ್ಮ ಜಿಲ್ಲೆಯ ಡೆಪ್ಯೂಟಿ ಡೈರೆಕ್ಟರ್ಗೆ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ತಾಲೂಕಿನ ತಹಶೀಲ್ದಾರ್ಸ್ಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಶಿರೇಸ್ದಾರ್ಸ್ಗಳಿಗೆ, ಫುಡ್ ಇನ್ಸ್ಪೆಕ್ಟರ್ಸ್ಗಳಿಗೆ ಕೂಡ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದೀನಿ. ಆದರೂ ಕೂಡ ಈ ಒಂದು ಘಟನೆ ನಡೆದಿರೋದು ಈ ಗಮನಕ್ಕೆ ಬಂದಿದೆ. ಈ ಕ್ಷಣದಲ್ಲೇ ನಾನು ಅಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸೋ ಪ್ರಯತ್ನವನ್ನು ತಕ್ಷಣದಲ್ಲೇ ಮಾಡ್ತೀನಿ.